ರಾತ್ರಿ 10 ಗಂಟೆಯ ಒಳಗಾಗಿ ಧ್ವನಿವರ್ಧಕ ಬಳಕೆ ಸ್ಥಗಿತಗೊಳಿಸಬೇಕು ಹಾಗೂ ಡಿಜೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದು ಇದನ್ನು ಸಂಘಟಕರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಪುತ್ತೂರು ನಗರ ಠಾಣಾ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಹೇಳಿದ್ದಾರೆ. ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸಂಘಟಕರ ಶಾಂತಿ ಸಭೆ ಪುತ್ತೂರಿನ ನಗರದ ಪೊಲೀಸ್ ಠಾಣೆಯಲ್ಲಿ ನಡೆಯಿತು. ಈ ಸಂದರ್ಭ ಮಾತನಾಡಿದ ಪುತ್ತೂರು ನಗರ, ಹಬ್ಬದಲ್ಲಿ ಮಹಿಳೆಯರು ಸಹಿತ ಎಲ್ಲರೂ ಪಾಲ್ಗೊಳ್ಳುತ್ತಾರೆ. ಹಾಗಾಗಿ ಕ್ಲಬ್ನ ಸಮಯದಲ್ಲಿ ಕಾರ್ಯಕ್ರಮ ನಡೆಸಲು ಸಹಕಾರ ನೀಡುವಂತೆ ಸಂಘಟಕರು ಮನವಿ ಮಾಡಿಕೊಳ್ಳಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಪದ ಬಳಕೆ, ಅಭಿನಯದ ಬಗ್ಗೆ ಈಗಾಗಲೇ ದೂರುಗಳು ಬಂದಿವೆ. ಇದಾಗದಂತೆ ಸಂಘಟಕರೇ ಎಚ್ಚರಿಕೆ ವಹಿಸಬೇಕು. ಗಣೇಶೋತ್ಸವಕ್ಕೆ ಸಂಬಂಧಿಸಿ ಧ್ವನಿವರ್ಧಕ ಬಳಕೆಗೆ ಅನುಮತಿ ಪಡೆಯಲು ನೇರವಾಗಿ ಪೊಲೀಸ್ ಠಾಣೆಗೆ ಬರುವಂತಿಲ್ಲ. ನಗರಸಭೆ ಅಂತ ಸಲಹೆ ನೀಡಿದ್ರು. ನಗರದಲ್ಲಿ ಗ್ರಾಮಾಂತರದಲ್ಲಿ ಗ್ರಾಮ ಪಂಚಾಯತ್ನಿಂದ ಅನುಮತಿ ಪತ್ರ ಪಡೆದು ಅನಂತರ ಠಾಣೆಗೆ ಬರಬೇಕು. ಸುರಕ್ಷತೆಯ ಖಾತರಿಗೋಸ್ಕರ ಅಗ್ನಿಶಾಮಕ ಮೆಸ್ಕಾಂ ಅವರಿಂದಲೂ ಪರಿಶೀಲನೆ ನಡೆಸುವುದು ಉತ್ತಮ ಅಂತ ಸಲಹೆಯನ್ನು ನೀಡಿದ್ರು. ಇನ್ನು ಈ ಸಂದರ್ಭ ಎಸ್ಐ ಆಂಜನೇಯ ರೆಡ್ಡಿ, ಸಂಚಾರಿ ಠಾಣೆಯ ಉಪನಿರೀಕ್ಷಕ ಉದಯ ರವಿ ಉಪಸ್ಥಿತರಿದ್ದರು. ಹಿಂದೂ ಸಂಘಟನೆಯ ಹಿರಿಯ ಮುಂದಾಳು ಯು ಪೂವಪ್ಪ ಸಹಿತ ನಗರ ಮತ್ತು ಗ್ರಾಮಾಂತರ ಭಾಗದ ವಿವಿಧ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡು ಅಭಿಪ್ರಾಯ ವ್ಯಕ್ತಪಡಿಸಿದರು. ದಯವಿಟ್ಟು ಆಯೋಜಕ ಸ್ವಲ್ಪ ನಾವು ನೋಡ್ಬೇಕು, ಯಾರು ಸ್ಪಾನ್ಸರ್ ಆಗಲಿ, ಯಾರು ನಾವು ಕಮಿಟಿಯಲ್ಲಿ ಇದ್ದೀರಾ ಅವ್ರನ್ನ ಕೇಳ್ಕೊಂಡು ಮಾಡ್ಕೊಳ್ಳಿ. ಅದನ್ನು ದಯವಿಟ್ಟು ಈ ಸಂಬಂಧ ಈ ಸಂಘಟನೆ ಹೇಳಕ್ಕೆ ಆಮೇಲೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡೋದು ಅಂತೆಲ್ಲ ಆಗ್ಬೋದು. ಅವರೆಲ್ಲ ಹೋಗೋದು ಬೇರೆ ಬಂದು ಕೊಡ್ತಾರೆ. ಮೊನ್ನೆ ಹಂಗೆ ಕೃಷ್ಣದಲ್ಲಿ ವೇಷ ಅಂತಾರೆ, ಅಲ್ಲಿ ಬಂದರೆ ನಮ್ಮ ಒಮ್ಮಂಜರಲ್ಲಿ ಮಾಡಿದಾಗ ಅಲ್ಲಿ ವಾತಾವರಣ ಬಂದು ಸಂಘಟನೆ ಕೃಷ್ಣನ ಪಾತ್ರ ಅವಹೇಳನ ಮಾಡಿದ್ದಾರೆ. ಸೊ ಅಂಥವೆಲ್ಲ ಆಗಬಾರ್ದು. ನೀವು ಅವರನ್ನು ಸರಿಯಾಗಿ ನೋಡ್ಬಿಟ್ಟು ಅಂಥ ಪಾತ್ರ ಇದ್ದರೆ ಸರಿ ನೋಡ್ಕೊಂಡ್ಬಿಟ್ಟು ಮಾಡಿ ಪರ್ಮಿಷನ್ ನೋಡಬೇಕು. ನಮ್ಮ ಕಡೆಯಿಂದ ನಗರಸಭೆಯಿಂದ ಮತ್ತು ಬೈದವರಿಂದ ಅವ್ರದ್ದು ನಾವು ಬಂದಮೇಲೆ ನಾವು ಎಲ್ಲರೂ ಲಾಸ್ಟಿಗೆ ಕೊನೆದಾಗ ನಾವು ಕೊಡ್ತೀವಿ ಪರ್ಮಿಷನ್. ನಿಮಗಿದ್ರು ಕನ್ಫ್ಯೂಷನ್ ಮಾಡ. ಕೆಲವರು ಏನು ಮಾಡ್ತಾರೆ, ಫಸ್ಟಿಗೆ ಬಂದು ಮೈಕ್ ಪರ್ಮಿಷನ್ ಕೊಡ್ತಾರೆ, ಅದು ನಾವು ಕೊಡೋದಿಲ್ಲ. ನೀವು ಅದರಿಂದ ಎಲ್ಲೆಲ್ಲಿ ಪರ್ಮಿಷನ್ ನಗರದಲ್ಲಿದ್ದರೆ ಮುನ್ಸಿಪಾಲ್ಟಿಯಿಂದ, ಹಳ್ಳಿ ಪ್ರದೇಶದಲ್ಲಿದ್ದರೆ ಪಂಚಾಯತಿಂದ ಅವ್ರ ಕಡೆಯಿಂದ ಅನುಮತಿ ತಗೊಂಡು ಮತ್ತು ಇಲ್ಲಿ ಬೈರೋರಿಂದ ಅನುಮತಿ ಕೊಟ್ಟು ನಾವು ಲಾಸ್ಟಿಗೆ ನಿಮಗೆ ಮೈಕ್ ಪರ್ಮಿಷನ್ ಮಾಡ್ತೀವಿ. ಮೊದಲೆಲ್ಲ ರೋಡ್ಗಳಲ್ಲೇ ಮಾಡ್ತಾರೆ. ಈಗ ಮೊದಲೆಲ್ಲ ರೋಡ್ಗಳಲ್ಲೇ ಮಾಡೋದಕ್ಕೆ ನಮ್ಮ ಟ್ರಾಫಿಕ್ ಸಿಸ್ಟಮ್ ಇರಲಿಲ್ಲ, ವೆಹಿಕಲ್ ಸಿಸ್ಟಮ್ ಇರಲಿಲ್ಲ, ಪಾಪ್ಯುಲೇಷನ್ ಅಷ್ಟಿರಲಿಲ್ಲ, ರೋಡಲ್ಲೆಲ್ಲ ಹೋಗ್ತಾರೆ. ಈಗ ರೋಡಲ್ಲಿ ತುಂಬ ರೋಡಲ್ಲಿ ನಿಂತ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಗ್ತದೆ. ಮೊನ್ನೆ ಯಾವುದೋ ಒಂದು ಆಂಬುಲೆನ್ಸ್ ಬಂತು, ಎಷ್ಟು ಕಷ್ಟ ಆಯಿತು ಅಂತಂದರೆ ಅವ್ರನ್ನೆಲ್ಲ ಸರಿಸಿ ಹೋಗಿ ಹೊರಗಡೆ ಹೋಗೋ ತುಂಬ ಕಷ್ಟ. ಹಾಗಾಗಿ ನಮ್ಮದೇ ಸಿಸ್ಟಮ್, ನಮ್ಮದೇ ಊರಲ್ಲಿರುವಂಥವ್ರಿಗೆ ಸಮಸ್ಯೆ ಆಗೋದು, ಬೇರೆ ಯಾರಿಗೂ ಸಮಸ್ಯೆ ಆಗ್ತದೆ. ರೋಡಲ್ಲಿ ಸ್ವಲ್ಪ ಒಂದು ಸೈಡ್ ಜಾಗ ಬಿಟ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ. ಹೆಂಗೂ ಲೇಟ್ ಆಗುತ್ತೆ ನಮ್ಮದು. ನಾವು ಅಷ್ಟಕ್ಕಾದರೂ ನಾವು ಇದು ಮಾಡಿಲ್ಲ ಅಂದರೆ ಸ್ವಲ್ಪ ಕೆಲವರಿಗೆ ಹೇಳಿದರೆ ಏನು ಅವ್ರು ಯಾರೋ ಇದು ಮಾಡೋದಿಲ್ಲ. ಯೂತ್ಸ್ ಏನಿರ್ತಾರಲ್ಲ ಅವರು ಇನ್ನೂ ಸ್ವಲ್ಪ ಅಗಲಾಗಿ ಎಲ್ಲ ಸ್ವಲ್ಪ ರೋಡಲ್ಲಿ ನಮಗೂ ಬರ್ತಿದೆ, ಪೂಜೆ ಮಾಡ್ತೀವಿ, ಇದು ಒಳ್ಳೇದೇ. ಆದರೆ ಕಾನೂನು ಅಂತ ಇದೆಯಲ್ಲ, ಅದಕ್ಕೂ ನಾವು ಬರೋದು.